ಸುದ್ದಿ ಇದೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ ಹೆಡ್ಲೈನ್ಸ್. ಮುಡಾ ಹಗರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪಾರ್ವತಿ ನೋಟಿಸ್ ರದ್ದು ಮಾಡಿದ ಕೋರ್ಟ್. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು. ಬಿಜೆಪಿಯಲ್ಲಿ ಹೆಚ್ಚುತ್ತಾ ಇದೆ ಆಂತರಿಕ ಕಚ್ಚಾಟ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಟೀಮ್ ಸ್ಪರ್ಧೆ ನಿಶ್ಚಿತ. ನಾನು ರೆಡಿ ಅಂತ ವಿಜೇಂದ್ರ ಆರ್ಭಟ. ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧವಂತೆ. ಸನಾತನಿಗಳ ನಡೆಗೆ ಕಾಂಗ್ರೆಸ್ ತೀವ್ರ ವಿರೋಧ. ಜಾತ್ಯತೀತ ದೇಶವಾಗಿರಲಿ ಅಂತ ಕೈಪಡೆ ವಾದ. ಕುಂಭಮೇಳದಲ್ಲಿ ಅಮಿತ್ ಶಾ ಗಂಗಾ ಸ್ನಾನ. ಗೃಹ ಮಂತ್ರಿ ನಡೆ ವಿರುದ್ಧ ಖರ್ಗೆ ಕದನ. ಇದೆಲ್ಲ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಅಸಮಾಧಾನ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ. ಸಾಲಗಾರರ ಕಾಟಕ್ಕೆ ಮತ್ತಿಬ್ಬರು ಬಲಿ. ಸಿಎಂ ತವರಿನಲ್ಲೂ ಸಾವಿರಾರು ಜನ ಗಲಿಬಿಲಿ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಮಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ವಿಶ್ವದ ಅತ್ಯಂತ ಪ್ರಸಿದ್ಧ ಸಂವಿಧಾನ ನಮಗೆ ಸಿಕ್ತು. ಅದು ಎಲ್ಲರ ಸಮಬಾಳು ಸಮಪಾಲು, ತಾರತಮ್ಯಗಳು ಇಲ್ಲ, ಈ ರೀತಿಯ ಸಂವಿಧಾನ. ಆದರೆ ಅವತ್ತಿನಿಂದ ಇವತ್ತಿನ ತನಕ ಫಲ ಮತ್ತು ಎಡ ಚರ್ಚೆಗಳಾಗ್ತಾನೇ ಇದೆ. ಇಲ್ಲ, ನಮಗೆ ಹಿಂದೂ ಧರ್ಮದ ಸಂವಿಧಾನ ಬೇಕು, ಇದಲ್ಲ, ಈ ರೀತಿಯದ್ದೆಲ್ಲ ಕೇಳಿ ಬಂದಿತ್ತು. ಇದೀಗ ಮಹಾಕುಂಭಮೇಳದಲ್ಲಿ ಹೊಸ ಹೊಸ ಬೆಳವಣಿಗೆ ನಡೀತಾ ಇದೆ. ಅಲ್ಲಿ ತೆಗೆದುಕೊಳ್ತಿರೋ ಒಂದು ನಿರ್ಧಾರ ಇದೀಗ ದೇಶಾದ್ಯಂತ ಚರ್ಚೆ, ವಿವಾದಗಳಾಗ್ತಾ ಇದೆ. ಈ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಸಿಟ್ಟಾಗಿದ್ದರೆ ಹಿಂದೂಗಳು ಫುಲ್ ಖುಷಿಯಾಗಿದ್ದಾರೆ. ಸಂವಿಧಾನ ಬಗ್ಗೆ ಮಾತಾಡಿದೆ. ಏನು ಹಾಗಿದ್ರೆ ಕುಂಭಮೇಳದಲ್ಲಿ ಏನಾಗ್ತಾ ಇದೆ ಸ್ವಲ್ಪ ವಿವರವಾಗಿ ಕೇಳಿ, ಆಮೇಲೆ ಹೇಳ್ತೀನಿ. ಅಖಂಡ ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ. ಸನಾತನಿಗಳ ನಡೆ ವಿರುದ್ಧ ಕಾಂಗ್ರೆಸ್ ಯುದ್ಧ. ಜಗತ್ತಿನಲ್ಲಿ ಮುಸ್ಲಿಂ ದೇಶಗಳಿವೆ, ಕ್ರೈಸ್ತ ದೇಶಗಳಿವೆ, ಬೌದ್ಧ, ಯಹೂದಿಗಳ ದೇಶಗಳಿವೆ. ಆದ್ರೆ ಜಗತ್ತಿನಲ್ಲೇ ಮೂರನೇ ಅತಿ ದೊಡ್ಡ ಧರ್ಮ ಹಿಂದೂಗಳಿಗೆ ಒಂದು ದೇಶ ಇಲ್ಲ. ಅತಿ ಹೆಚ್ಚು ಹಿಂದೂಗಳಿರೋ ಭಾರತ ಜಾತ್ಯತೀತ ಎನಿಸಿಕೊಂಡಿದೆ. ಆದ್ದರಿಂದ ಭಾರತವನ್ನ ಹಿಂದೂ ರಾಷ್ಟ್ರವಾಗಿ ಮಾಡೋ ಕೆಲಸ ಶುರುವಾದಂತೆ